ಎಲ್ಲೋದ್ಲೆ ಶಾರದಿ ಏನೋ ಹುಸಿ ದುಡ್ಡು ಬೇಕಾಗಿತ್ತು. ಇವಳನ್ನೊಂಚೂರು ನಯಸ್ ಮಾಡಿ ಕೇಳಿದ್ರೆ ಈ ಕಡಿತಾಳೆ, ಸರಿಯಾಗಿ ಕೊಟ್ಬಿಡ್ತಾಳೆ. ಆಮೇಲೆ ತಗೊಂಡು ಹೆಂಗೋ ಮಜಾ ಮಾಡ್ಬೋದಲ್ವಾ. ಈ ಶಾರದಿ ಎಲ್ಲೋದ್ಲಪ್ಪ? ನಾನು ಎಂಡ್ರನ್ನ ಪಡಿಯೋಕ್ಕೆ ಪುಣ್ಯ ಮಾಡಿದ್ದೀನಿ ನಾನಂತನೂ. ಕೇಳ್ದಾಗ ದುಡ್ಡು ಎಲ್ಲ ಕೊಡ್ತಿರ್ತಾಳೆ. ಬಿಸಿನೆಸ್ ಮ್ಯಾನ್ ಹೋಗ್ಬಿಟ್ಲು ನನ್ನ ಎಂಡ್ರ ಮಾತ್ರ. ಶಾರದಾ ಏನ್ರಿ ಸುಮ್ಕೆ ಬಡ್ಕೊತಾ ಇದ್ದೀರಾ? ಸುಮ್ಕೆ ನೀಯ ಸುಮ್ಮನೆ ನೀಯ ನನಗಂತೂ ಸಾಕು ಹೋಗ್ಬಿಟ್ಟೆ ನಿಮ್ಮ ಹತ್ರ ಅಂತೂ. ಮಗ ಬೇಡ ಅಂದರೆ ಆ ಡಾಕ್ಟ್ರು ನೋಡಿದ್ರೆ ಆ ಬಸನ್ ಮಾಡೋಕ್ಕಿಲ್ಲ ತೆಗಿಯಕ್ಕಿಲ್ಲ ಅಂತ ಹೇಳ್ತಾರೆ. ನನಗೆ ಇಷ್ಟ ಇಲ್ದಿರ ಮಗ ಬತ್ಕೊಂಡು ನಾನು ಓಡಾಡ್ತಾ ಇದ್ರೆ ನಿಮ್ದೊಂದು ಗೋಲ್ಡ್ ನನಗೆ. ಯಾವಾಗ ಶಾರದಾ ಅಂತ ಬಡ್ಕೊಂಡು ಸಾಯ್ತಿರಲ್ಲ. ಮೂರು ಬಿಟ್ಬಿಟ್ಟು ಹೇಳಿ ಅದೇನು ಅಂತ ಹೇಳ್ಬಿಟ್ಟು ಹೇಳಿ ಬೊಗಳಿ ಸುಮ್ಕೆ ನೀಯ ನೆಮ್ಮದಿ ಗಿರಕ್ಕೆ ಬಿಡಕ್ಕಿಲ್ಲ ನೀವಂತೂ ನನಗಂತ. ಯಾಕೆ ಬೇಜಾರು ಮಾಡ್ಕೊಂತೀಯ ನನ್ನ ಚಿನ್ನ? ಯಾಕೆ ಬೇಜಾರು ಮಾಡ್ಕತ್ತೀಯ? ಅದು ಹೊಸಿ ದುಡ್ಡು ಬೇಕಾಗಿತ್ತು ನನಗೆ. ಅದಕ್ಕೆ ನೀನು ಹೆಂಗಿದ್ರು ಆಸ್ತಿ ಪಾಸ್ತಿ ಎಲ್ಲ ನಮ್ಮ ಹೆಸ್ರನಾಗೆ ಐತೆ ಸಾವುಕಾರದ್ದು. ಅವ್ರ ಮನೆಗೆ ನೀ ಬೇಜಾರು ದುಡ್ಡೈತೆ. ತಗೊಂಡು ಬಿಟ್ಟು ಬಂದರೆ ಸಂದಕ್ಕಿರೋದು. ಅದು ಬಾ ಹೋಗೋಣ ತಗೊಂಬಿಟ್ಟು ಬರೋಣ. ಅಯ್ಯ ನನಗೆ ಸುಸ್ತಾಯ್ತಾಯ್ತ್ರಿ. ನನಗೆ ಹೆಂಗಿದ್ರು ಆಸ್ತಿ ಪಾಸ್ತಿ ಎಲ್ಲ ನಮ್ದೇನಿಯ. ದುಡ್ಡು ಎಲ್ಲನೂ ಸಾವುಕಾರನ ರೂಮ್ ಒಳಗಡೆ ಬೀಗ ಹಾಕ್ಬಿಟ್ಟು ಕಿತ್ತನವಯ್ಯ. ಅಲ್ಲಿ ಹೋಗ್ಬಿಟ್ಟು ಎತ್ಕೊಂಬಿಟ್ಟು ಬರಬೇಕು. ಸುಮ್ಕೆನೆಯ ಯಾರನ್ನ ನೋಡಿದ್ರೆ ಕಷ್ಟ ಆಯ್ತದೆ. ಮನೆಗೆ ಆಳುಗಳು ಎಲ್ಲನೂ ಇರ್ತಾರೆ. ಸುಮ್ಮನೆ ಕಷ್ಟ ಆಯ್ತದೆ. ಕಷ್ಟವಾದ್ರಾಗಲಿ ಬಿಡೆ, ಕಷ್ಟವಾದ್ರೆ ಏನಂತೆ ಕೇಳಿದ್ರೆ ಆಸ್ತಿ ಎಲ್ಲ ನಮ್ಮದೇ ಅಂತ ಹೇಳ್ಬಿಟ್ಟು ಪತ್ರ ನೋಡಿಸಿದ್ರೆ ಆಯ್ತು ದಗ್ಲಾಕೊಂಡಾಗ. ಹೆಂಗಿದ್ರು ಆಸ್ತಿ ಎಲ್ಲ ನಮ್ಮದೇ ಅಲ್ವಾ. ಒಂದು 2,000 ರೂಪಾಯಿ 3,000 ರೂಪಾಯಿ ಎತ್ಕೊಂಡ್ರು ಕಷ್ಟ ಆಯ್ತದ ನಿಂಗೆ. ನನಗೆ ಬೇಕೆ ಹೋಗ್ಬಿಟ್ಟು ಎತ್ಕೊಂಬಿಟ್ಟು ಬಾ ಹೋಗೆ. ಹೇಳಿದ್ನಲ್ಲ ನಂಗೆ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬೇಕಾದ್ರೆ ನೀನೇ ಹೋಗ್ಬಿಟ್ಟು ಎತ್ಕೊಂಬಿಟ್ಟು ಬಾ ಹೋಗು. ನೀನು ಇಷ್ಟೇ ಹೇಳ್ದಲ್ಲ ಅಷ್ಟೇ ಸಾಕು. ಹೋಗ್ಬಿಟ್ಟು ಎತ್ಕೊಂಬಿಟ್ಟು ಬರ್ತೀನಿ. ಏನಾರ ತೊಗ್ಲಾಕೊಂಡ್ರೆ ನೀನೇ ಹೇಳ್ಬೇಕು. ಈ ಆಸ್ತಿ ಎಲ್ಲ ನಮ್ಮದೇ ಅಂತ ಹೇಳ್ಬಿಟ್ಟು ಬಂದು ನೀನೇ ಹೇಳ್ಬೇಕು. ಸದ್ಯಕ್ಕೆ ಹೋಗ್ರಿ, ನಾನು ಹೇಳ್ತೀನಿ ಆಮೇಕಿಂದ. ಮನೆನಾಗ ಯಾರು ಇಲ್ಲ ತಾನೇ? ಯಾರನ್ನೂ ಇಲ್ಲ. ಸುಮ್ಮನೆ ನೀನಿಯ ಹೋಗಿ ತಗೊಂಬಿಟ್ಟು ಬರಂಗಿರ ತಗೊಂಬಿಟ್ಟು ಬನ್ನಿ. ಇಲ್ಲ ನಾನು ತಲೆ ತಿಂದ್ಬಿಡ್ಬೇಡಿ. ಸುಮ್ಕೇನಿಯ ಬುಡಿ ನನ್ನ ಪಾಡು ನಾನು ಏನ್ರಿ ಹೇಳೋಳೆ. ಹೋಗ್ಬಿಟ್ಟು ಸುಮ್ಕೇನಿಯ ತಗೊಂಬಿಟ್ಟು ಬಂದ್ಬಿಡ್ಬೇಕು. ಅಯ್ಯೋ ಇವತ್ತು ತಗೊಂಡು ಚೆನ್ನಾಗೆ ನಾವು ಕುಡು ಕ್ರಿಸ್ತನ್ ಕರ್ಕೊಂಡು ಚೆನ್ನಾಗಿ ಎಣ್ಣೆ ಹೊಡೆದ್ಬಿಡ್ಬೇಕು ಇವತ್ತು. ಹೋಗ ನೀರು. ಮನೆಯೆಲ್ಲ ಓಪನ್ ಆಗೈತೆ. ಆಳು ಕಾಳು ಇರ್ತಾರೆ. ಸಾವುಕಾರ ಇಲ್ಲ ಅಂತ ಅನ್ನಿಸ್ತದೆ. ನೋಡೋಣ ಇರು. ಯಾರು ಇಲ್ಲ. ಶಾರದಿ ಹೇಳಿದ್ದು ಸಾವುಕಾರ ರೂಮಾಗಿರ್ತದೆ ಅಂತ ಅಲ್ವೇ? ಏನು ರೂಮು ಈ ಕಡೆನೇ ಐತೆ. ಇವನು ಆ ಶಾರದಿ ಗಂಡ ಅಲ್ವಾ? ಅಯ್ಯೋ ಇಲ್ಲೇ ಅನ್ನಿಸ್ತದೆ. ಇಲ್ಲೇ ಇದೇನಪ್ಪ ಬಾಗ್ಲು ಕೀಳಕ್ಕೆ ನೀಯೇ ಗೊತ್ತಿಲ್ಲ. ಏನು ಮಗ ಏನು ಮಾಡ್ತಾವನೆ ಅಂದರೆ ನನ್ನ ಗಂಡ ಇವನಿಗೂ ಸೇರಿ ಫ್ರೀಡಮ್ ಕೊಟ್ಬಿಟ್ಟವನ. ಯಾರು ಬೇಕಾದ್ರು ಬರ್ಬೋದು, ಯಾರು ಬೇಕಾದ್ರು ಹೋಗ್ಬೋದು ಅಂತ ಹೇಳ್ಬಿಟ್ಟು ಫ್ರೀಡಮ್ ಬಂದ್ಬಿಟ್ಟೈತೆ ನನ್ನ ಮಗಂಗೆ. ಲೋಪರ್ ನನ್ನ ಮಗಂಗೆ. ಇರಲಿ ಇರು, ಅದೇನು ಮಾಡ್ತಾನೆ ನೋಡೋಣ. ಅಯ್ಯೋ ಇಲ್ಲಿ ನೋಡು, ನನ್ನ ಗಂಡಂದು ಒಡವೆದು ಬಾಕ್ಸ್ ಎಲ್ಲ ಓಪನ್ ಮಾಡ್ತಾವನಲ್ಲ. ಇದು ಯಾವ ತೆಗಿಯೋಕ್ಕೆ ಬರ್ತಾಯಿಲ್ವಲ್ಲ. ವಾ ಈ ಸಾವುಕಾರನ ಎಷ್ಟು ಗಟ್ಟಿಯಾಗಿ ಮುಚ್ಚಿದ್ಬೇಡ. ಬೀಗ ಕಳ್ಳಾಡ್ಸಿದ್ರು ಗೊತ್ತಿಲ್ವಲ್ಲ. ಅಯ್ಯೋ ಶಾರದಿನೂ ಇವನು ಸೇರ್ಕೊಂಡು ನಾ ಮನೆಯೆಲ್ಲ ಮುಳುಗಿಸಿ ತೇಲಿಸ್ತಾವ್ರೆ ಅಂತ ಅನ್ನಿಸ್ತದೆ. ಮಾಡ್ತೀನಿ ನನ್ನ ಮಗಂಗೆ. ಏಯ್ ಲೋಪರ್ ನನ್ನ ಮಗನೇ, ಯಾವನ್ಲಾದು ನನ್ನ ಮನೆಗೆ ಬಂದ್ಬಿಟ್ಟು ನಮ್ಮ ಮನೆ ಖಜಾನೆಯ ತೆಗೆದ್ಬಿಟ್ಟು ಲೂಟಿ ಮಾಡ್ಕೊಂಡು ಹೋಗ್ತೀರಾ ಕಳ್ಳ ನನ್ನ ಮಗ. ಯಾವನ್ಲ ನೀನು? ಬಾರ್ಲ ಈಚೆ ಕಡಿಕೆ. ಇವತ್ತು ಕತ್ತರಿಸಿ ಬಿಸಾಕ್ಬಿಡ್ತೀನಿ. ಬಾರ್ಲ ಈಚೆ ಕಡಿಕೆ. ಲೋಪರ್ ಬಡ್ಡಿನ ತಗೊಂಬಂದು ಬಾರ್ಲ ಈಚೆ ಕಡಿಕೆ. ಅಯ್ಯೋ ಇವಳು ಯಾರಪ್ಪ? ಏನ್ಲ ಲೋಪರ್ ಬಡ್ಡಿ ನನ್ನ ಮಗನೇ? ಏನ್ಲ ಬಂದ್ಬಿಟ್ಟು ನಮ್ಮ ಮನೆಗೆ ನೀನಿಯ ಕಳ್ತನ ಮಾಡಕ್ ಬಂದಿದ್ಯಲ್ಲ ಲೋಪರ್? ಅಯ್ಯೋ ನೀವ್ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ನೀವ್ಯಾಕೆ ಹಿಂಗೆ ನಿಂತ್ಕೊಂಡಿದ್ದೀರಾ? ನಾವು ಈ ಮನೆಗೆ ನಾವೆಲ್ಲ ಪಾರ್ಟ್ನರ್ಸು. ನಾವು ಬಿಸಿನೆಸ್ ಪಾರ್ಟ್ನರ್ಸು. ನಾವು ಸಾವುಕಾರರು ಎಲ್ಲನೂ ಬಿಸಿನೆಸ್ ಪಾರ್ಟ್ನರ್ಸು. ನಾವು ಯಾವಾಗನ ಬರ್ತೀವಿ ಹೋಯ್ತೀವಿ. ಸಾವುಕಾರರು ಎಲ್ಲೂ ಕಾಣಲಿಲ್ಲ. ಅದಕ್ಕೆ ಫ್ಯಾಕ್ಟ್ರಿ ಕಟ್ಟಕ್ಕೆ ದುಡ್ಡು ಬೇಕಾಗಿತ್ತು. ಅದಕ್ಕೆ ತಗೊಳನಿ ಅಂತ ಹೇಳ್ಬಿಟ್ಟು ಬಂದೆ. ನೀನು ಯಾರಮ್ಮೋ ಬಂದ್ಬಿಟ್ಟು ಹಿಂಗೆ ಕುಡುಗೋಲು ಇಟ್ಕೊಂಡು ಬಂದ್ಬಿಟ್ಟಿದ್ಯಲ್ಲ? ಸಾವುಕಾರನ್ ಎಂಡ್ರು ಹಂಗೆ ಈ ಮನೆ ಯಜಮಾನಿ ಕಂಡ್ಲ ಯಜಮಾನಿ. ಏನು ಸಾವುಕಾರ ಎಂಡ್ರ? ಓಲ್ಲ ಲೋಪರ್ ಬಡ್ಡಿ ನನ್ನ ಮಗನೇ. ನನಗೆ ಗೊತ್ತಿಲ್ಲದಿರ ಥರ ಅದು ಎಂಥ ಬಿಸಿನೆಸ್ಸು ನೀವು ಇದು ಮಾಡ್ಕೊಬಿಟ್ಟಿದ್ದೀರಾ. ಅದು ಎಂಥ ಬಿಸಿನೆಸ್ಸು, ಅದು ಎಂಥ ಇದು ಮಾಡ್ಕೊಬಿಟ್ಟಿದ್ಯಾ ಅಂತ ನನಗಂತೂ ಗೊತ್ತಾಯ್ತಿಲ್ಲ. ಬಂದ್ಬಿಟ್ಟು ನಿನ್ನ ಶಾರದಿ ಗಂಡ ತಾನೇ? ಶಾರದಿ ಗಂಡ ನೆನೆಯ ಕೊತ್ತು ಕುಯ್ದುಬಿಟ್ಟು ಕೈ ಕೊಟ್ಬಿಡ್ತೀನಿ ನನ್ನ ಮಗನೇ. ಇನ್ನೊಂದು ಕಿತ ಏನಾರ ನಮ್ಮ ಮನೆಗೆ ಏನಾರ ಬಂದೆ ಅಂತಂದರೆ ಕೊತ್ತು ಕುಯ್ದುಬಿಡ್ತೀನಿ. ನನ್ನ ಮಗ ಅವನೇ ಜೈಲಿಗೆ ಹೋಗೋದು ಬೇಡ ಅಂತ ಮುಚ್ಕೊಂಡು ಸುಮ್ಕೆ ಇವನಿ. ಇನ್ನೊಂದು ಕಿತ್ತ ನನ್ನ ಕಣ್ಣಾಗ ನೀನು ಏನಾರ ನೋಡ್ದೆ ನಿನ್ನ ಎಂಡ್ರನ ಕುಯ್ದು ಬಿಸಾಕ್ಬಿಡ್ತೀನಿ. ಇಲ್ಲೇ ನೀನಿಯ ಏನು ಅನ್ಕೊಬಿಟ್ಟಿದ್ಯಾ? ನನ್ನ ಗಂಡ ಅನ್ಕೊಬಿಟ್ಟಿದ್ಯಾ? ಯಾಮರ್ಸಕ್ಕೆ ಯಾಮರಾಗೋಕೆ? ಏಯ್ ಹೋಗ್ಬಿಟ್ಟು ನೀನು ಎಂಡ್ರಗೂ ಹೇಳ ಬಿತ್ರೆ. ಆ ಬಿತ್ರಿಗೆ ಹೇಳಿ ಸರಿಯಾಗಿ ನಾನು ಬಂದಿದ್ದೀನಿ. ಇನ್ನು ನಿನ್ನ ಆಟ ಎಲ್ಲ ನಡೆಯೋಕ್ಕಿಲ್ಲ. ಕ್ಯಾರ ಕಿತ್ತೋಯ್ತಾವ್ ಬಂದ್ರೆ ನನ್ನ ಮಂತಕ್ಕೆ ಅಂತ ಹೇಳು. ಅದು ಇದು ಆಸ್ತಿ. ಅದು ಆಸ್ತಿ. ಅಯ್ಯಪ್ಪ ಎಲ್ಲ ಹೇಳಿದ್ದು? ಆಸ್ತಿ? ಅದು ಆಸ್ತಿ. ಅದು ಗೊತ್ತಿಲ್ಲ. ಆಸ್ತಿ ನನ್ನ ಎಂಡ್ರದು. ಇನ್ನೊಂದು ಕಿತ್ತ ಹೇಳು. ಅಯ್ಯೋ ಬಿಡು ನನ್ನ.
ನೀನ್ ಎಂಡ್ರು ಮಾಡ್ಬಿಟ್ಟಿಲ್ ತಂದು ಮಡಗವಳೆ ನೋಡು ಆಸ್ತಿ ಎಲ್ಲ ನನವೆ. ನಿಮ್ಮ ಅಪ್ಪ ಸಂಪಾದನೆ ಮಾಡಿದ್ದ ಇಲ್ಲ ಅವಳಪ್ಪ ಸಂಪಾದನೆ ಮಾಡಿದ್ದ ಆಸ್ತಿಯಾ? ಅಯ್ಯಪ್ಪ ಅಕ್ಕ ಎಳ್ಳ ಗುಬಾಳ್ ನನ್ನ ಮಗನೇ, ನಿಮ್ಮ ಅಪ್ಪ ಸಂಪಾದನೆ ಮಾಡಿಕೊಳ್ಳಿ ಆಸ್ತಿನ ಇಲ್ಲ ನಿನ್ನ ಎಂಡ್ರು ಬಂದ್ಬಿಟ್ಟು ಸಂಪಾದನೆ ಮಾಡಿಕೊಳ್ಳಿ ಆಸ್ತಿನ? ಇಲ್ಲ 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 ಮತ್ತದ ಹೆಂಗ್ಲ ನನ್ನ ಎಂಡ್ರಾಸ್ತಿ ಅಂತ ಹೇಳ್ತೀಯ? ಇನ್ನೊಂದಕ್ಕೆ ಇಟ್ಟ ಮನೆ ಬಾಕ್ಲು ಕೇಳಿದಂಗೆ ಮನೆ ಬಾಕ್ಲು ತೊಡ್ದಿದಂಗೆ ಮನೆ ಒಳಗಡೆ ಬರ್ಬೇಕಂತೆ ನೋಡು. ಪಕ್ಕದಾಗೆ ಮಾಡ್ಕೊಂಡು ಮಡಿಕೊಂಡಿದ್ದೀನಿ, ಕುಡ್ಗೋಲ ಕುಯ್ದು ಬಿಡ್ತೀನಿ ಅಷ್ಟೇ. ನೀ ಗೊತ್ತಾ ಏನ್ ಅನ್ಕೋಬಿಟ್ಟಿದ್ಯಾ? ಹೇಳ್ದಂಗೆ ಬಂದು ನುಗ್ಬಿಟ್ಟು ನಮ್ಮನೆ ನಿನಗೆ ದುಡ್ಡ ಒತ್ಕೊಂಡು ಹೋಗಕ್ ನೋಡ್ತೀಯಲ್ಲ? ಏಯ್ ಈ ಮನೆಗೆ ಯಜಮಾನಿ ನಾನು ಹೇಳ್ದಂಗೆ ನಡಿಬೇಕೆಲ್ಲನೂ, ನಿನ್ನಂತವ್ರನ್ನೆಲ್ಲನೂ ಸುಮ್ಕೆ ನನ್ನ ಹತ್ರ ಬಿಟ್ಕೊಳಕ್ ನಂಗೆ ಇಷ್ಟನೇ ಆಗಕ್ಕಿಲ್ಲ. ಒಯ್ತಾ ಇರ್ಲ ತೊಲಗ್ಲಾ ಸುಮ್ಕೆ ಏನಿಯಾ ಬಡ್ಡಿ ನನ್ನ ಮಗನೇ. ಬೊತ್ತಿರೋ ಸಿಟ್ಗೆ ಏನು ಮಾಡ್ತೀಯಾ? ಜೈಲಿಗೆ ಹೋಗ್ಬಿಡ್ತಿಲ್ಲ ನೀನು, ಸಾಯಿಸ್ಬಿಟ್ರೆ ಅಂತ ಹೇಳ್ಬಿಟ್ಟು ಸುಮ್ಕಿದ್ದೀನಿ. ಇಲ್ಲ ಅಂದಿದ್ರೆ ಜೈಲಿಗೆ ಏನಿಯಾ ಹೊಂಟೋಗ್ಬಿಡ್ತಿದ್ದೆ ನಾನು ಅಂತನೂ. ಹೋಗ್ಲಾ ಹೇಳು ಯಜಮಾನಿ, ಈ ಮನೆ ಯಜಮಾನಿ ಬಂದಿದ್ದೀನಿ. ಇನ್ನು ಮೇಲೆ ಯಾರ್ದು ಯಾವೊಂದು ನಡೆಯೋಕ್ಕಿಲ್ಲ, ಎಲ್ಲ ನಾನು ಹೇಳಿದ್ದೆ ನಡೆಯೋದು. ಇನ್ನೊಂದು ನೆನ್ಪಿರ್ಲಿ, ನನ್ನ ಗಂಡ ಸಾವುಕಾರಂದು ಏನು ನಡೆಯೋಕ್ಕಿಲ್ಲ, ಎಲ್ಲ ನಂದೇನೆಯೇ ನಡೆಯೋದು. ಅಯ್ಯೋ ಸುನಿ ಇದೇನೆಲ್ಲ ಹಿಂಗಾಗೋಗ್ಬಿಡ್ತಲ್ಲ. ಇದೇನು ಆಸ್ತಿ ಎಲ್ಲ ಮುಂದೆ ಅಂತ ಆಯ್ತಲ್ಲ. ಶಾರದಿಗೆ ಮೊದಲು ಹೇಳ್ಬೇಕು, ನಾನು ಆಸ್ತಿ ಎಲ್ಲ ಬರ್ಸ್ಕೊಂಬಂದಿನಿ ತಾನೆ, ಇನ್ನೂ ಕೂತ್ಕೊಳ್ಳೋಕ್ಕಾಗಕ್ಕಿಲ್ಲ. ಇನ್ನೂ ಕುಂತ್ಕೊಂಡ್ರೆ ಶಾನೆ ಕಷ್ಟ ಹೋಗ್ಬಿಡ್ತದೆ. ಫಸ್ಟ್ ಹೋಗ್ಬಿಟ್ಟು ಶಾರದಿಗೆ ಎಲ್ಲ ವಿಷಯನೂ ಮುಟ್ಟಿಸ್ಬಿಡ್ಬೇಕು ನಾನು ಎಂಡ್ರಿಗೆ. ನೋಡು ಅಮ್ಮ ಮುಚ್ಚಿಡ್ಕೊಂಬಿಟ್ಟವಳ, ದುಡ್ಡು ಎತ್ಕೊಳಕ್ಕೆ ಹೋದ್ರೆ ಸಾವುಕಾರ ಬೇರೆ ಮನೆಗಿಲ್ಲ. ಸಾವುಕಾರ ಮನೆಗಿಲ್ದ್ರೆ ಹೊತ್ನಾಗ ಬಂದ್ಬಿಟ್ಟು ಏನಾರು ಸೇರ್ಕೊಂಡಿರ್ಕೊಂಬಿಟ್ಟವಳ ಏನು ಅಮ್ಮ? ಸಾವುಕಾರನ ಎಂಡ್ರು ಅಂತ ಬೇರೆ ಅಂತವಳೆ. ಯೋ ಫಸ್ಟ್ ಹೋಗ್ಬಿಟ್ಟು ಶಾರದಿಗೆ ಎಲ್ಲ ವಿಷಯ ಮುಟ್ಟಿಸ್ಬಿಡ್ತೀನಿ. ಅವಳೆ ಏನಾರ ಒಂದು ಪ್ಲಾನ್ ಮಾಡ್ತಾಳೆ. ಎಲ್ಲೋದ್ಲು ನಾನು ಎಂಡ್ರು ಇವಾಗ. ಮನ್ಯಾಳ ನನ್ನ ಮಗ ಈ ಎಂಡ್ರನ್ನ ಬಿಟ್ಬಿಟ್ಟು ಎಂಡ್ರನ್ನ ಇಲ್ಲಿ ಆಟ ಆಡಕ್ಕೆ ಬಿಟ್ಬಿಟ್ಟು ಏನಾರೇ ಮಾಡ್ತಿದ್ನ ಇವನಂತೂ. ಇಂಥ ಗೊಂಡ್ಸಿದ್ರು ಒಂದೇ ಸತ್ರು ಒಂದೇ ಲೋಪರ್ ನನ್ನ ಮಕ್ಕಳು. ಎಷ್ಟು ಹೊಡೆದವ್ರ ಏನು ಕತ್ತಿಯೋ ಆಸ್ತಿನ. ಇನ್ನು ಮ್ಯಾಲೆ 10 ರೂಪಾಯಿ ಲೆಕ್ಕ ಬರ್ದಿರ್ತೀನಿ. ಎಲ್ಲನೂ ಲೆಕ್ಕ ಇನ್ಮೇಲೆ ನಮ್ಮ ಮನೆಯಾಗೆ ಏನು 10 ರೂಪಾಯಿ ಹೋದ್ರೂ ಲೆಕ್ಕ ಇರ್ಬೇಕು ನಮ್ಮ ಮನೆಗೆ. ಇಲ್ಲ ನನಗೂ ನನ್ನ ಮಗಂಗೂ ಚೊಂಬೆ ಸಿಕ್ಬಿಡ್ತದೆ ಅಷ್ಟೇ ಈ ಮನೆಯಾಗೆ. ಚೊಂಬೆ ಸಿಗೋದು ನನಗೂ ನನ್ನ ಮಗಂಗೆ. ಸರಿಯಾಗಿ ಮಾಡಬೇಕು. ಜಾಸ್ತಿ ನನ್ನ ಹೆಸರಿನಾಗ ಇರಲಿಲ್ಲ ಅಂದಿದ್ರೆ ಇನ್ನು ನನ್ನ ಕತೆ ಮುಗಿದೋಗೋದು ಬಿಡು. ಈ ಜಮೀನೆಲ್ಲ ಎಷ್ಟು ಬೆಲೆ ಬಾಳ್ತದೆ ಈ ಸಾವುಕಾರಂದು? ಇದೆಲ್ಲ ನಂದೇ ಅಲ್ವ ನಾಳಿಕೆ. ಇದನ್ನೆಲ್ಲ ಮಾರಿದ್ರೆ ಎಷ್ಟು ಜಮೀನು ಬೆಲೆ ಬಾಳ್ಬೋದು? ಮಾರಾಕದ ಇಲ್ಲ ಅಂತಂದರೆ ಇಲ್ಲೇ ಮಡಿಕೊಬಿಟ್ಟು ಏನಾರ ಮಾಡೋದ? ಏನು ಮಾಡೋಣ? ಶಾರದಿ ಏನಯ್ಯ ನಿನ್ನ ಗೋಳು? ಯಾವಾಗೂ ನೆಮ್ಮದಿಗಿರಕ್ಕೆ ಬಿಡ್ತಿದ್ದಂಗೆ ಶಾರದಿ 3 ಹೊತ್ತು ಶಾರದಿ. ನನ್ನ ಬಗ್ಗೆ ಬಿಟ್ಬಿಟ್ಟು ನಿನ್ನ ಬಗ್ಗೆ ಏನು ಯೋಚನೆ ಮಾಡೋಕ್ಕಿಲ್ವಾ? ನನಗೇನೋ ಲೆಕ್ಕಾಚಾರ ಮಾಡ್ತಾ ಇವ್ನು ಇಲ್ಲಿ ನಿಂತ್ಕೊಂಡು. ಇವೊಂದೊಂದು ಗೋಳು. ನನ್ನ ಲೆಕ್ಕಾಚಾರ ಇಲ್ಲಿ ಈ ಆಸ್ತಿ ಎಲ್ಲ ಮಾರ್ಬಿಟ್ರೆ ಸಂದಕ್ಕಿರ್ತದ ಇಲ್ಲ ಮಡಿಕೊಂಡ್ರೆ ಸಂದಕ್ಕಿರ್ತದ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸಾವುಕಾರನ ಆಸ್ತಿ ಏನೊಂದು ಇಷ್ಟೈತಿ ಅನ್ಕೊಂಡ, ಎಷ್ಟೊಂದೈತೆ, ಇದನ್ನೆಲ್ಲ ಮಾರಬೇಕಲ್ವಾ? ಅದಕ್ಕೆ ಯೋಚನೆ ಮಾಡ್ತಾ ಇವ್ನಿ ಮಾರಕ್ಕೆ ಅಂತ ಹೇಳ್ಬಿಟ್ಟೆ ನೀನಿಯಾ. ನಂದೊಂಥರ ಯೋಚನೆ ಆದರೆ ನಿಂಗೊಂದು 1000-2000 ರೂಪಾಯಿ ಯೋಚನೆ. ಸುಮ್ಕೆ ಹೋಗಿ ಕ್ಯಾಮೆ ನೋಡ್ಕೊ ಹೋಗು. ಯಾವುದು ನಿನ್ನಾಸ್ತಿ? ಮಕ ನೋಡಿ ಬೆಳಗ್ಗೆ ಎದ್ಬಿಟ್ಟು ನಿನ್ನಾಸ್ತಿ ಆಸ್ತಿನಿಲ್ಲ ಪಾಸ್ತಿನಿಲ್ಲ. ಸಾವುಕಾರ ಎಂಡ್ರು ಬಂದ್ಬಿಟ್ಟು ಮನೆ ಒಳಗಡೆ ಸೇರ್ಕೊಂಡವಳೆ. ಇನ್ನಷ್ಟೇ ನಿನ್ನ ಕತೆ ಮುಗೀತು, ನನ್ನ ಕತೆನೂ ಮುಗೀತು. ಇದೇನು ಹೇಳ್ತಾ ಇದೀಯಾ? ಮತ್ತೆ ಬಂದ್ಬಿಟ್ಟು ಸೇರ್ಕೊಂಡವಳೆ. ಇನ್ನು ಇದೆಲ್ಲದಕ್ಕೂ ನಾನೇ ಯಜಮಾನಿ, ಹಂಗೆ ಹಿಂಗೆ. ಇನ್ನೊಂದು ಸಲ ಮಂತಕ್ಕೆ ಏನೋ ಕಾಲು ಇಕ್ಕಿದೆ ಅಂದರೆ ಕಾಲು ಮುರಿದು ಕೈ ಕೊಟ್ಬಿಟ್ಟು ಬಿಡ್ತೀನಿ. ಲೋಪರ್ ನನ್ನ ಮಗನೇ ತೊಲಗು ಇಲ್ಲಿಂದ, ಲೋಪರ್ ಬಡ್ಡಿ ನನ್ನ ಮಗನೇ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಕೆ ನೀನು ನನ್ನ ಉಗಿದ್ಬಿಟ್ಟು ಕುಡ್ಗೋಲ್ ಹಿಡ್ಕೊಂಡಿದ್ಲು ಕುತ್ಕೊಯ್ತೀನಿ ಅಂತ ಹೇಳ್ಬಿಟ್ಟು ನಾನು ಹಂಗೋ ಎಸ್ಕೇಪ್ ಆಗ್ಬಿಟ್ಟು ಬಂದ್ಬಿಟ್ಟೆ. ನಿನ್ಗೆ ಹೇಳ್ಬಿಡ ನೀವು ಇಸಿವ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಮನೆ ಸೇರ್ಕೊಬಿಟ್ಟವಳೆ. ಸಾವುಕಾರನ ಮಾತು ಕೇಳಕ್ಕಿಲ್ಲ, ಇನ್ನು ಯಾವಳ ಮಾತು ಕೇಳಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮನೆಗವಳೆ. ಅಷ್ಟೇನಾ? ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು? ಸುಮ್ಕಿರೋ. ಇದಕ್ಕೆಲ್ಲ ಟೆನ್ಷನ್ ತಗೊಂಡ್ರೆ ಹೆಂಗೆ? ಇಡೀ ಆಸ್ತಿನೇ ನೀ ಸಾವುಕಾರ ನನ್ನ ಹೆಸ್ರಿಗೆ ಬರ್ಕೊಟ್ಟವನೆ. ಸಾವುಕಾರಂದೇ ಅಲ್ಲ ಈ ಆಸ್ತಿ ಎಲ್ಲನೂ. ಇನ್ನು ಅವ್ನ ಹೆಂಡತಿ ಹೆಸ್ರಿಗೆ ಹೆಂಗೆ ಸೇರ್ತದೆ? ಇಡೀ ಆಸ್ತಿ ಎಲ್ಲನೂ ನಂದೇನೆ ನೀನು ಯಾಕೆ ಅವಳು ಹಂಗಂದ್ಲು ಹಿಂಗಂದ್ಲು ಟೆನ್ಷನ್ ತಗತ್ತೀಯ? ಫ್ಯಾಕ್ಟ್ರಿ ಕೆಲಸ ಮುಗಿಲಿ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ ನೀನಿಯಾ. ನಿನ್ನೆ ಬೈದವಳಲ್ಲ, ಅವಳಿಗೊಂದು ಗ್ರಾಚಾರ ಬಿಡಿಸ್ಬಿಟ್ಟು ಬರ್ತೀನಿ, ತಲೆ ಕೆಡ್ಸ್ಕೊಬೇಡ. ಆದರೆ ಫ್ಯಾಕ್ಟ್ರಿನ ಚೂರೈತೆ, ಅದೆಲ್ಲ ರೆಡಿ ಆಗಲಿ. ಆಮೇಕಿಂದ ಅನೌನ್ಸ್ಮೆಂಟ್ ಮಾಡಿಬಿಡ್ತೀನಿ ಈ ಆಸ್ತಿ ಎಲ್ಲ ನಂದೇ ಅಂತ. ಆದ್ರೂ ಅವಳು ಮಳ್ಳಿ ನನ್ನೇನೇನಿಯ ಕುಡ್ಗೋಲ್ ತಕೊಂಡು ಹಿಡ್ಕೊಂಡಿದ್ದಲ್ಲದೆ ನನಗೆ 4 ಬಾರಿಸಿದ್ಲು ಗೊತ್ತಾ? ಏನ್ರಿ ಹೇಳ್ತಿದ್ದೀರಾ? ನಿಮಗೆ 4 ಬಾರಿಸಿದ್ಲಾ? ಕಡ್ಲೆ ಮಾಡ್ತೀನಿ ನಡೀರಿ. ಅವಳಿಗೆ ಕೊಬ್ಬು ಇಳಿಸ್ತೀನಿ. ಅದು ದರಿದ್ರದೊಳಗೆ ಕೊಬ್ಬು ಇಳಿಸ್ಬೇಕು ನಾನಂತೂ. ಬಾರೆ ಸರಿಯಾಗಿ ಮಾಡ್ಬೇಕು ಅವಳಿಗೆ. ನನಗೆ 4 ಬಾರ್ಸ್ ಕಳಿಸ್ಬಿಟ್ಲು. ನೀನು ಒಬ್ಬ ಗಂಡ್ಸ, ಮಾಡ್ತೀನಿ ನೋಡಿ ಅವಳಿಗೆ.